ಆತ್ಮೀಯ ಗೆಳೆಯರೆ, ನಿನ್ನೆಯ ಭಾಗದಲ್ಲಿ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ಇನ್ಡೆಫಿನಿಟ್ ಆರ್ಟಿಕಲ್ ಮತ್ತು ಡೆಫಿನಿಟ್ ಆರ್ಟಿಕಲ್ ಬಗ್ಗೆ ಹೇಳಿ, ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂಥ ದ ಅನ್ನ ಎಲ್ಲೆಲ್ಲಿ ಬಳಸಬೇಕು ಅಂತಕ್ಕಂಥ 8 ನಿಯಮಗಳನ್ನ ನಾನು ಹೇಳಿದ್ದೆ. ಆದ್ರೆ ಇವತ್ತು ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಇನ್ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂಥ ಎ ಮತ್ತು ಆ್ಯಂಡ್ ಗಳನ್ನ ಎಲ್ಲಿ ಬಳಸಬೇಕು ಅನ್ನೋದನ್ನ ಹೇಳ್ತೀನಿ. ಒಂದು ಇಲ್ಲಿ ಮೊದಲೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಜ್ಞಾಪಕದಲ್ಲಿ ಇಟ್ಕೊಳ್ರಿ. ನಿಯಮಗಳನ್ನ ಹೇಳ್ತೀನಿ, ಎ ಮತ್ತು ಆ್ಯಂಡ್ ಎಲ್ಲಿ ಬಳಸಬೇಕು ಅನ್ನೋದನ್ನ. ಆಮೇಲೆ ಎ ಎಲ್ಲಿ ಬಳಸಬೇಕು, ಆ್ಯಂಡ್ ಎಲ್ಲಿ ಬಳಸಬೇಕು ಅನ್ನೋದನ್ನ ಕೊನೆಯದಾಗಿ ಹೇಳ್ತೀನಿ. ಈಗ ಮೊದಲನೇ ನಿಯಮ ಏನು ಹೇಳ್ತದಪ್ಪ ಅಂತಂದ್ರೆ, ನಮಗೆ ಆಲ್ರೆಡಿ ನಾವು ಫಸ್ಟ್ದು ನಿಯಮವನ್ನ ಇದಕ್ಕೆ ನೋಡಿದ್ವಿ, ಅದಕ್ಕೆ ಟ್ಯಾಲಿ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಮೊದಲನೇ ನಿಯಮವನ್ನ ಇಲ್ಲಿ ಬರಿತೀನಿ. ಮೊದಲನೇ ನಿಯಮ ಏನಪ್ಪಾ ಅಂತಂದ್ರೆ, ಸಿಂಗ್ಯುಲರ್ ನೌನ್ಗಳ ಮುಂದೆ, ಸಿಂಗ್ಯುಲರ್ ನೌನ್ಗಳ ಮುಂದೆ ಅಂದ್ರೆ ಏಕವಚನ ನಾಮಪದಗಳ ಮುಂದೆ. ಇಲ್ಲಿ ಏಕವಚನ ನಾಮಪದಗಳು ಅಂದಾಗ ಉದಾಹರಣೆಗೆ ಒಂದು ಬೆಕ್ಕು ಅಂತ ಹೇಳ್ತಿರ್ತೀವಿ, ಒಂದು ನಾಯಿ ಅಂತ ಹೇಳ್ತಿರ್ತೀವಿ. ಒಂದೇ ಅಂತಕ್ಕಂಥದ್ದನ್ನ ನಾವು ಏನ್ ಮಾಡ್ತಿರ್ತೀವಿ, ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರ್ತೀವಿ. ಅಲ್ಲಿ ಏನ್ ಮಾಡ್ತೀವಪ್ಪ ಅಂತಾರ, ಈ ಎ ಮತ್ತು ಆ್ಯಂಡ್ ಅನ್ನ ಬಳಸ್ತೀವಿ. ಉದಾಹರಣೆಗೆ ಎಕ್ಸಾಂಪಲ್, ಐ ಬಾಟ್ ಎ pen, I brought a bag. ಇಲ್ಲಿ ನೋಡ್ರಿ, ಎ ಬ್ಯಾಗ್ ಎ ಪೆನ್ ಅಂದ್ರೆ ಒಂದು ಪೆನ್ ಅನ್ನ ತೆಗೆದುಕೊಂಡು ಬಂದೆ, ಒಂದು ಚೀಲವನ್ನ ತೆಗೆದುಕೊಂಡು ಬಂದೆ ಅನ್ನೋದನ್ನ ಹೇಳುವಾಗ ನಾವು ಏನ್ ಬಳಸ್ತೀವಿ, ಅದ್ರ ಹಿಂದ್ಗಡೆ ಎ ಅನ್ನ ಬಳಸ್ತೀವಿ. ಹಾಗೆ ಐ ಏಟ್ ಆ್ಯಂಡ್ ಆಪಲ್, ಇಲ್ಲಿ ನಾನು ಒಂದು ಸೇಬು ಹಣ್ಣನ್ನ ತಿಂದೆ ಅಂತ ಹೇಳಲಿಕ್ಕೆ ನಾವು ಏನನ್ನ ಬಳಸ್ತೀವಿ, ಆ್ಯಂಡ್ ಅನ್ನ ಬಳಸ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇವು ಇರ್ತಕ್ಕಂಥ ಎಲ್ಲಾ ನೌನ್ಗಳು ಏನಪ್ಪಾ ಅಂತಾರೆ, ಸಿಂಗ್ಯುಲರ್. ಸಿಂಗ್ಯುಲರ್ ಅಂದ್ರೆ ಗೊತ್ತಿದೆ ನಮಗೆಲ್ರಿಗೂ, ಅವೆಲ್ಲ ಏನದವ, ಏಕವಚನಗಳದಾವ. ಅವೆಲ್ಲ ಏನದವ, ಏಕವಚನಗಳದಾವ. ಇನ್ನು ಎರಡನೇ ನಿಯಮ ಏನ್ ಹೇಳ್ತದಪ್ಪ ಅಂತಾರೆ, ನಮಗೆ ನೆನಪಿರ್ಬೇಕು, ಪ್ರಿವಿಯಸ್ಲಿ ಮೆನ್ಷನ್ಡ್ ಅಂತ ಹೇಳಿ ಎದ್ರೊಳಗಿತ್ತಪ್ಪ ಅಂತ ದ ಅಂತಕ್ಕಂಥದ್ದನ್ನ ಬಳಸಬೇಕಾದಾಗ ಪ್ರಿವಿಯಸ್ಲಿ ಮೆನ್ಷನ್ಡ್ ಅಂತ ಹೇಳಿ ಒಂದು ಕೊಟ್ಟಿದ್ವಿ. ಆ ಪ್ರಿವಿಯಸ್ಲಿ ಮೆನ್ಷನ್ಡ್ ಅನ್ನೋದನ್ನು ಕೊಟ್ಟಿದ್ವಿಲ್ಲ, ಆ ಪ್ರಿವಿಯಸ್ಲಿ ಮೆನ್ಷನ್ಡ್ ಅನ್ನೋ ನಿಯಮಕ್ಕೆ ಇದಕ್ಕೆ ಬಹಳ ಅಟ್ಯಾಚ್ ಅದ. ಇಲ್ಲಿ ಏನಪ್ಪಾ ಅಂತಾರ, ನಾನ್ ಸ್ಪೆಸಿಫಿಕ್ ಅಬ್ಜೆಕ್ಟ್ ಅಂತ ಕರಿತೀವಿ ನಾವು. ನಾನ್ ಸ್ಪೆಸಿಫಿಕ್ ಐಟಮ್ ಆರ್ ಅಬ್ಜೆಕ್ಟ್ ಅಂದ್ರೆ ನಮಗೆ ಗೊತ್ತುಪಡಿಸಲಾರದ ಅಥವಾ ನಿಖರವಲ್ಲದ ವಸ್ತು. ನಮಗೆ ಆ ವಸ್ತುವಿನ ಬಗ್ಗೆ ಗೊತ್ತೇ ಇಲ್ಲ. ಆ ವಸ್ತುವಿನ ಬಗ್ಗೆ ಗೊತ್ತೇ ಇಲ್ದಾಗ ಆ ವಸ್ತುವನ್ನ ನಾವು ಏನ್ ಮಾಡ್ಕೋಬೇಕು, ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಆಮೇಲೆ ಆ ವಸ್ತುವನ್ನ ನಾವು ಏನ್ ಮಾಡ್ಬೇಕು, ಅದರ ಬಗ್ಗೆ ಮಾತನಾಡಬೇಕಾದಾಗ ಏನ್ ಮಾಡ್ತೀವಿ, ನಿಖರವಲ್ಲವಾದ ವಸ್ತುವನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದಾಗ ಎ ಅನ್ನ ಬಳಸ್ಕೊಳ್ತೀವಿ. ಉದಾಹರಣೆಗೆ ಹಿ ಈಸ್ ಎ ಪ್ರೊಫೆಸರ್, ಎಕ್ಸಾಂಪಲ್. ಹಿ ಈಸ್ ಎ ಟೀಚರ್. ನೋಡ್ರಿ, ಇಲ್ಲಿ ಹಿ ಈಸ್ ಎ ಟೀಚರ್, ಆ ವ್ಯಕ್ತಿ ಯಾರು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಅವ್ನು ಟೀಚರ್ ಅನ್ನೋದನ್ನ ಪರಿಚಯ ಮಾಡ್ಕೊಳ್ಬೇಕಾದಾಗ ನಾವು ಏನನ್ನ ಬಳಸ್ಕೊಂಡಿವಿ, ಎ ಅನ್ನೋದನ್ನ ಬಳಸ್ಕೊಂಡ್ವಿ. ಈ ಎರಡು ನಿಯಮಗಳಲ್ಲಿ ಕಡೆ ನಿಮ್ಗೆ ಅರ್ಥ ಆಗಿದ್ದೇನಪ್ಪಾ ಅಂದ್ರೆ, ಒಂದೇದು ಸಿಂಗ್ಯುಲರ್ ಪದಗಳ ಹಿಂದೆ ಏನು ಬಳಸಬೇಕು, ಎ ಮತ್ತು ಆ್ಯಂಡ್ಗಳನ್ನ ಬಳಸಬೇಕು. ಎರಡನೇದು ಏನಪ್ಪಾ ಅಂತಾರ, ನಾನ್ ಸ್ಪೆಸಿಫಿಕ್ ವರ್ಡ್ಗಳ ಹಿಂದೆ, ನಾನ್ ಸ್ಪೆಸಿಫಿಕ್ ಅಬ್ಜೆಕ್ಟ್ಗಳ ಹಿಂದೆ, ಅಂದ್ರೆ ನಮಗೆ ಗೊತ್ತಿರಲಾರ್ದಂಥ ಅಬ್ಜೆಕ್ಟ್ಗಳ ಹಿಂದೆ ಏನನ್ನು ಬಳಸಬೇಕು, ಎ ಮತ್ತು ಆ್ಯಂಡ್ ಅನ್ನ ಬಳಸಬೇಕು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಎರಡು ನಿಯಮಗಳು ನೋಟ್ ಡೌನ್ ಮಾಡ್ಕೊಳ್ರಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆಗಳನ್ನು ನೀವು ಮನೆಯಲ್ಲಿಯೇ ಬರ್ಕೊಳ್ರಿ. ಇನ್ನು ಮುಂದೆ ನಿಯಮಗಳನ್ನ ಮುಂದೆ ಹೇಳ್ತೀನಿ.